ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನ ಕಾರಗದ್ದೆ ಗ್ರಾಮಕ್ಕೆ ಇವತ್ತು ನಾವು ಭೇಟಿ ಕೊಟ್ಟಿದ್ದೀವಿ. ಯಾಕಂತ ಹೇಳಿದರೆ ಇಲ್ಲಿ ಹಲವು ವರ್ಷಗಳಿಂದಲೂ ಕೂಡ ರಸ್ತೆಯ ಒಂದು ಬೇಡಿಕೆ ಇತ್ತು. ಆ ಬೇಡಿಕೆಯನ್ನು ನಮ್ಮ ಈಗಿನ ಶಾಸಕಿ ನಯನಾ ಮೋಟಮ್ಮನವರು ಕೂಡ ಈ ಸ್ಥಳಕ್ಕೆ ಅಂದರೆ ಈ ಗ್ರಾಮಕ್ಕೆ ಒಂದ್ಸಲ ಭೇಟಿ ನೀಡಿ ನಮಗೆ ತುರ್ತಾಗಿ ಅಂದರೆ ಈ ಭಾಗದ ಜನರು ಕೂಡ ಒಂದು ಮತ ಬಹಿಷ್ಕಾರ ಕೂಡ ಹಾಕಿದ್ರು ಒಂದು ಸಂದರ್ಭದಲ್ಲಿ. ಆ ಸಂದರ್ಭದಲ್ಲಿ ಅವರು ಕೂಡ ನೀವು ಮತ ಬಹಿಷ್ಕಾರ ಮಾಡಬೇಡಿ, ಅದು ವಾಪಸ್ ತಕ್ಕೊಳ್ಳಿ, ನಿಮಗೆ ಏನು ಇದು ಮಾಡಬೇಕು ಅದು ನಾವು ಮಾಡ್ಕೊಡ್ತೀನಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ. ಆ ಭರವಸೆ ಮುಖಾಂತರ ನಮ್ಮ ಕ್ಷೇತ್ರದ ಶಾಸಕಿ ನಯನಾ ಮೋಟಮ್ಮನವರು ಕೂಡ ಆ ಕೊಟ್ಟ ಮಾತಿಗೆ ಅದು ನಡೆಸ್ಕೊಂಡಿದ್ದಾರೆ. ಯಾಕಂದ್ರೆ ಅವರು ಒಂದು 1.5 ಕಿಲೋಮೀಟರ್ ಅಷ್ಟು ಕಾಂಕ್ರೀಟ್ ಕೂಡ ಅಂತ ನಾವು ಮಾಡ್ಕೊಡ್ತೀವಿ ಅಂತಲೂ ಕೂಡ ಈ ಗ್ರಾಮದ ಜನರಿಗೆ ಮನವಿ ಕೂಡ ಮಾಡಿ ಕೊಟ್ಟಿದ್ದಾರೆ. ಅದೇ ರೀತಿ ನಾವು 1.5 ಕಿಲೋಮೀಟರ್ ಅಂದ ಇಲ್ಲಿ ಟೋಟಲ್ ನಮ್ಮ ಕಾರಗದ್ದೆಯಿಂದ ಏರಡಿಕೆ ಗ್ರಾಮಕ್ಕೆ ಬರಬೇಕಾದ್ರೆ 5 ಕಿಲೋಮೀಟರ್ ಆಗಬೇಕು. 5 ಕಿಲೋಮೀಟರಲ್ಲಿ ಈಗ 1.5 ಕಿಲೋಮೀಟರ್ ಆಗಿದೆ. ಇನ್ನು ಉಳಿದ ಆ ರಸ್ತೆಯನ್ನು ನೋಡೋಕ್ಕಾಗೋದಿಲ್ಲ ಬಿಡಿ. ಆಟೋ ಬರಲ್ಲ, ಪಿಕಪ್ಪು ಟ್ರ್ಯಾಕ್ಟರ್ಗಳು ಬರೋದೇ ತುಂಬ ಕಷ್ಟನೇ, ಹರಸಾಹಸ ಪಡ್ಕೊಂಡು ಬರಬೇಕು. ಈಗ ನಾನು ಅಲ್ಲಿ ಅರ್ಧದಲ್ಲೇ ಬೈಕ್ ನಿಲ್ಲಿಸಿ ನಡ್ಕೊಂಡು ಸಾಧಾರಣ ಒಂದು 2 ಕಿಲೋಮೀಟರ್ ಅಷ್ಟು ನಡ್ಕೊಂಡು ಬಂದಿದ್ದೀನಿ. ಆ ರಸ್ತೆಯಲ್ಲಿ ಬರಲಿಕ್ಕೆ ದೇವರಾಣೆಗೂ ಸಾಧ್ಯನೇ ಇಲ್ಲ. ಇದು ಯಾಕೆ ಅಂತ ಹೇಳಿದರೆ ಕೆಲವು ಹೋದ ವರ್ಷ ಕೂಡ ನಮ್ಮ ಇಲ್ಲಿ ಏನೋ ಒಂದು ವಾರ್ಡ್ ಸಭೆ ಮಾಡಿದರು ಈ ಭಾಗದಲ್ಲಿ. ಆವಾಗ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು PDO ಸಮ್ಮುಖದಲ್ಲೂ ಕೂಡ ವಾರ್ಡ್ ಸಭೆ ನಡೆದಾಗ ಕೂಡ ನಿಮಗೆ ಈ ರಸ್ತೆಗೆ ಹೊಂಡ ಗುಂಡಿ ಮುಚ್ಚಕ್ಕೆ ನಾವು ಸ್ವಲ್ಪ ಅಂದರೆ ಗ್ರಾವಲ್ ಕೂಡ ನಾವು ಹಾಕುವಂಥ ವ್ಯವಸ್ಥೆ ಕೂಡ ಮಾಡ್ತೀವಿ, ಅದಕ್ಕೆ ಸ್ವಲ್ಪ ಅನುದಾನ ಕೂಡ ಇದೆ ಅಂತೇಳಿ. ಈಗೇನಾಗಿದೆ ಅಂತ ಹೇಳಿದರೆ ಈಗ ಮೆಂಬರ್ಗಳಿಗೂ ಕೂಡ ಅಧಿಕಾರ ಇಲ್ಲ. ಈಗೇನಿದ್ರೂ ಪಂಚಾಯಿತಿಯ PDOಗೆ ಸಂಬಂಧಪಡುತ್ತೆ. ಬಟ್ ಈ ಗ್ರಾಮದ ಜನರು ಈಗ ಏನು ಮಾಡಿದ್ದಾರೆ ಅಂತ ಹೇಳಿದರೆ ಇಲ್ಲಿ ಓಡಾಡಲಿಕ್ಕೆ ತುಂಬ ಕಷ್ಟ ಅಂತೇಳಿ ಸ್ವತಃ ಅವರೇ ಖುದ್ದಾಗಿ ಅವರು ಎಲ್ಲ ಜನರೇ ಸೇರಿಕೊಂಡು ರಸ್ತೆಯನ್ನು ಸರಿಪಡಿಸ್ತಾ ಇದ್ದಾರೆ. ಆ ರಸ್ತೆಯಲ್ಲಿ ಸರಿಯಾದ ಒಂದು ಚರಂಡಿ ಕೂಡ ಇಲ್ಲ. ಚರಂಡಿಯ ನೀರು ರಸ್ತೆಯಲ್ಲಿ ಬರ್ತಾ ಇದೆ. ಬರುವ ಸಂದರ್ಭದಲ್ಲಿ ಇಬ್ಬರು ಮಲಗ್ಬೋದು ಅಂತ ಆ ಹೊಂಡ ಬಿದ್ದ ಜಾಗದಲ್ಲಿ. ಅದು ನಾನು ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ತೀನಿ, ತುಂಬ ಚೆನ್ನಾಗಿದೆ ಆ ವಿಡಿಯೋನು. ಯಾಕಂತ ಹೇಳಿದರೆ ಅಲ್ಲಿ ಭಾಗದ ಸಮಸ್ಯೆಗಳನ್ನು ಯಾವ ಅಧಿಕಾರಿಗಳು ಕೂಡ ಬರೋದಿಲ್ಲ. ನಾವು ಬಂದು ವರದಿಯ ಮಾಡಿದ ಮೇಲೇ ಅಧಿಕಾರಿಗಳು ಬರೋದು. ಯಾಕಂತ ಹೇಳಿದರೆ ಅದಕ್ಕಿಂತ ಮೊದಲು ಅಲ್ಲಿ ಜನರು ಹೋಗಿ ಮನವಿ ಕೊಟ್ಟರು ಅಧಿಕಾರಿಗಳು ಎತ್ತಿಟ್ಕೊಳ್ಳಲ್ಲ. ಬರ್ತೇವೆ, ಅನುದಾನ ಇಲ್ಲ, ಈಗ ಇವರು ಕೇಳಿದರೆ ಗ್ರಾಮ ಪಂಚಾಯತ್ ದುಡ್ಡು ಇಲ್ಲ, ಆ ಥರ ಒಂದು ಉತ್ತರ ನೀಡಿದರೆ ಇದಕ್ಕೆ ಸಂಬಂಧಪಟ್ಟವರು ಈಗ ಚುನಾವಣೆ ಸಂದರ್ಭದಲ್ಲೂ ಕೂಡ ಬಂದು ಓಟೊಂದು ಕೇಳಕ್ಕೆ ಬರ್ತಾರೆ. ಅವಾಗೆಲ್ಲ ನಾವು ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ಈಗ ಮಾಡಿ ಆದಮೇಲೆ ಈ ಥರ ಒಂದು ಗುಂಡಿ ಬಿದ್ದದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡಿ ಅಂತ ಹೇಳಿದರೆ ಅವರು ಸ್ವಲ್ಪ ಉಡಾಪೆ ಉತ್ತರ ಕೂಡ ನೀಡ್ತಾರೆ ಅಂತೇಳಿ ಇಲ್ಲಿನ ಗ್ರಾಮದ ಜನರು ಕೂಡ ಹೇಳ್ತಿದ್ದಾರೆ. ನಾನು ನಿಮಗೆ ಈ ಕಾರಗದ್ದೆಯ ರಸ್ತೆದು ಒಂದು ವಿಡಿಯೋ ನಿಮಗೆ ತೋರಿಸ್ತೀನಿ, ಅದು ಯಾವ ಥರ ಇದೆ ಅಂತ ನೋಡಿ. ಇಲ್ಲಿ ನಾನು ಬರೋತ್ತಿಗೇನಷ್ಟೇ ನನ್ನ ಅಂದರೆ ಒಂದು ಗಂಟು ತನಕ ಬರುತ್ತೆ, ಅಂದರೆ ಕಾಲು ಮೊಣಗಂಟು ತನಕ ಕೆಸರು ತುಂಬಿದೆ, ಅಷ್ಟು ಒಂದು ಕೆಸರು ಆಗಿದೆ. ನಾನು ಏನು ವಿಡಿಯೋ ತೋರಿಸ್ತೀನಿ ನೋಡಿ. ಇಲ್ಲಿ ಯಾವುದಾದ್ರೂ ಒಂದು ಆಟೋ ಆದ್ರೂ ಒಂದು ಪಿಕಪ್ ಆಗಲಿ ಯಾವುದೂ ಬರೋದಿಲ್ಲ ನೋಡಿ. ಇದು ಇಲ್ಲಿ ನಾನೀಗ ಕಾಲಿಟ್ಟಿದ್ದೀನಿ ನೋಡಿ, 2-3 ಕಿಲೋಮೀಟರ್ ಏನು ಇಲ್ಲಿ ಗಂಟು ತನಕ ಬರುತ್ತೆ. ಇದರಲ್ಲಿ ಬರಬೇಕು ಅಂತ ಹೇಳಿದರೆ ಯಾವ ಥರ ಬರಬೇಕು ಇದನ್ನು ಅವ್ರು ಕೇಳೋದು. ಇದನ್ನು ಸ್ವಲ್ಪ ಗ್ರಾವಲ್ ಆದ್ರೂ ಹಾಕಿ ಕೊಡಿ. ತುರ್ತು ಸಂದರ್ಭದಲ್ಲಿ ಕೂಡ ನಮಗೆ ಇಲ್ಲಿ ಓಡಾಡೋದಕ್ಕೆ ತುಂಬಾನೇ ಕಷ್ಟ. ಯಾಕಂತ ಹೇಳಿದ್ರೆ ಇಲ್ಲಿನ ವಯಸ್ಸಾದವರು ಇರ್ತಾರೆ, ಶಾಲೆ ಮಕ್ಕಳು ಕೂಡ ಇದ್ದಾರೆ, ಮತ್ತೆ ಪ್ರತಿ ಸಲನೂ ಈ ನಮ್ಮ ಸೊಸೈಟಿಯಿಂದ ಏನು ಅಕ್ಕಿ ತರ್ತಾರೆ, ಮತ್ತೆ ರೇಷನ್ ಎಲ್ಲ ಈ ಸಾಮಗ್ರಿಗಳನ್ನು ಏನು ತರ್ತಾರೆ, ಗೊಬ್ಬರ ಬೇಕಾದ್ರೂ ತರಬೇಕಾದ್ರೂ ಸುಮಾರು 2 ಕಿಲೋಮೀಟರ್ ಗಾಡಿ ನಿಲ್ಲಿಸಿ ಅಲ್ಲಿಂದ ಒತ್ತು ತರುವಂಥ ಕೆಲಸ ಈ ಗ್ರಾಮದ ಜನರು ಮಾಡ್ತಾ ಇದ್ದಾರೆ. ಇದು ವಾಸ್ತವ. ಇಲ್ಲಿಗೆ ಯಾರಾದರೂ ಒಬ್ಬ ಅಧಿಕಾರಿಗಳು ಬಂದು ನೋಡಬೇಕು ಈ ರಸ್ತೆ ಬಗ್ಗೆ ಮತ್ತು ಈ ಗ್ರಾಮದ ಸಮಸ್ಯೆಗಳ ಬಗ್ಗೆ ನೋಡಬೇಕು. ಇಲ್ಲಿನ ಜನರು ಏನು ಕೇಳ್ತಾರೆ ಅಂತ ಹೇಳಿದರೆ, ಒಂದು ನೀರು ಬೇಡ ಬಿಡಿ, ಸ್ವಲ್ಪ ಇದೆ ತೊಂದರೆ ಇಲ್ಲ, ರಸ್ತೆ ಕೇಳ್ತಾ ಇದ್ದಾರೆ ಅವರು. ಈಗ ನಾವು ಶಾಸಕರಿಗೂ ನಾವು ಒತ್ತಡ ಹಾಕೋಕ್ಕಿಲ್ಲ. ಯಾಕಂತ ಹೇಳಿದರೆ ಎಲ್ಲ ಕಡೆಗೂ ಅವರು ಹಂತಾಗಿ ಮಾಡ್ಕೊಂಬರ್ಬೇಕು. ಎಲ್ಲದೂ ತಗೊಂಬಂದು ನಮ್ಮ ಕಳಸಾ ತಾಲೂಕಿಗೆ ಹಾಕುವಂಥ ಕೆಲಸ ಯಾರೂ ಕೂಡ ಮಾಡಲ್ಲ, ಯಾವ ಶಾಸಕರು ಮಾಡಲ್ಲ. ಅಂತ ಎಲ್ಲ ಕಡೆನೂ ಕೊಡಬೇಕು. ಯಾಕಂತ ಹೇಳಿದರೆ ಇದೊಂದು ದೊಡ್ಡ ಕ್ಷೇತ್ರನೇ, ಇದು ಅಂದರೆ ತಾಲೂಕು ನಮ್ಮ ಇದೊಂದು ಡೆಡ್ ಎಂಡ್ ಇದು ಕಳಸಾ ತಾಲೂಕು ಅಂತ ಹೇಳಿದರೆ ಎಲ್ಲದಕ್ಕೂ ಭಾರಿ ಲೇಟಾಗೇ ಬರೋದು. ಇನ್ನಷ್ಟು ಇದರ ವಿವರಣೆಗಳು ನಮ್ಮ ಮೇಲ್ಭಾಗದಲ್ಲೂ ಕೂಡ ನಮ್ಮ ಗ್ರಾಮದ ಜನರು ಕೂಡ ಕಾಯ್ತಾ ಇದ್ದಾರೆ, ಕೆಲಸನೂ ಕೂಡ ಮಾಡ್ತಾ ಇದ್ದಾರೆ. ಅದನ್ನು ನಾನು ನಿಮಗೆ ಅವ್ರ ಹತ್ರನೂ ಒಂದು ಮಾಹಿತಿ ತಗೊಂಡು ಹಾಕೋಣ. ಈಗ
ವಿಶೇಷ ಒಂದು ದೃಶ್ಯ ತೋರಿಸ್ತೀನಿ. ಕೆಲವು ವಯಸ್ಸಾದವರು ಕೂಡ ಆ ಕೆಸರಲ್ಲಿ ಯಾವ ತರ ಬರ್ತಾರೆ ಅಂತ ನಾನು ತೋರಿಸ್ತೀನಿ, ಬನ್ನಿ ಅವ್ರ ಹತ್ರನೇ ಕೇಳೋಣ. ನೋಡಿ ಪಾಪ ನಮಗೆ ಹೋಗೋ ಕಷ್ಟ, ಈ ನೋಡಿ ಏಜ್ ಆದವರು ಹೆಂಗ್ ಬರ್ತಾರೆ ನೋಡೋಣ, ಎಲ್ಲಿಗೆ ಹೋಗಿದ್ದು, ಯಾವ ಕಡೆ ಹೋಗಿದ್ದಾರೆ ನೋಡೋಣ. ಅಮ್ಮವ್ರು ಯಾವ ಕಡೆ ಹೋಗಿದ್ರಿ ನೀವು? ನಾವು ಕಳ್ಸಕ್ ಹೋಗಿದ್ದೆ. ಕಳ್ಸಂದ ಬರತ್ತಿಗ್ ನೋಡಿ ಇಲ್ಲಿ ರೋಡ್ ಈ ತರ ಆಗಿದೆ, ಹೆಂಗ ಗಾಡಿ ಬರಂಗಿಲ್ಲ. ಕಾಲ ಚಪ್ಪಲಿ ಹಾಕಿ ಬಂದ್ರೆ ಕಾಲ್ ಹುಗ್ದು ಹೋಗ್ತದೆ. ಯಾವ ಗಾಡಿನೂ ಬರಲ್ವಾ ಇಲ್ಲಿ? ಯಾವ ಗಾಡಿನೂ ಬರೋದಿಲ್ಲ. ಈಗ ನೀವು ರೇಷನ್ ರೇಷನ್ ಎಲ್ಲ ಅಲ್ಲೇ ಇಟ್ಟು ಕಳ್ಸದಲ್ಲಿ ಇನ್ನು ನಾಳೆ ನಾಡ್ದಂಗೆ ಹೋಗ್ಬೇಕು, ಹೊತ್ತು ಬರ್ಬೇಕು, ಸ್ವಲ್ಪನೇ ತರ್ಬೇಕು, ಆಗುಲ್ಲಲ್ಲ. ಈಗ ಇನ್ನು ಈ ಮನೆಗೆ ಹೋಗಿ ಒಂದಿಟ್ಟು ಗಂಜಿ ಮಾಡಿ ತಿಂದ್ಕ್ರೆ ವಾಪಸ್ ಬರ್ಬೇಕು ನಾವು. ಎಂತ ಮಾಡ್ಬೇಕು, ತಗೊಂಡಕ್ ಆಗುಲ್ಲ. ಇಷ್ಟು ಮಳೆ ಬಂದು ಈ ರೋಡ್ ಈ ತರ ಹಾಳಾಗಿದಲ್ಲ, ಯಾರು ಬರುದಿಲ್ಲ ನೋಡಿ. ಪ್ರತಿ ವರ್ಷ ಇದೇ ತರ ಯಾವಾಗ್ಲೂ ಅಷ್ಟೇ. ಇಷ್ಟು ವರ್ಷ ಆತಲ್ಲ ನೋಡ್, ಯಾವಾಗ್ಲೂ ಇದೇ ತರ. ಎಂತ ಮಾಡಕ್ ಆಗ್ತದೆ? ಈಗಿನ ಶಾಸಕರು ಈಗ ಬಂದು ಸ್ವಲ್ಪ ರೋಡ್ ಮಾಡ್ಕೊಟ್ಟಿದ್ದಾರೆ. ಏನ್ ಹೇಳಕ್ ಇಷ್ಟ ಪಡ್ತೀರಾ? ಇನ್ನಷ್ಟು ಸ್ವಲ್ಪ ಮಾಡ್ಕೊಡಿ. ಮಾಡ್ಕೊಡ್ಬೇಕು ಅವ್ರು. ಇದು ಕೆಳಗ್ ಮಾಡ್ಯಾರ, ಮ್ಯಾಲ್ ಬಿಟ್ಟಾರ. ನಮಗ್ ಇಲ್ಲಿ ಮ್ಯಾಲೆ ಭಂಗ ಇರುದು. ಈಗ ಕೆಳಗೆ ಏನು ಕೆಸರಾಗಿರಲ್ಲ, ಮ್ಯಾಲ್ ಬರ್ತಾ ಬರ್ತಾ ಈ ಕೆಸರು ಒಬ್ರೊಬ್ರನ್ನ ಹೊಂಡ ತರ ಇಲ್ಲೇ ಹುಗಿಬೋದು ರೋಡಲ್ಲೇ. ಎಂತ ಮಾಡಕ್ ಆಗ್ತದೆ? ಹೌದಲ್ಲನೆ? ಈ ಕೆಸರಾಗ ಹೋಗ್ಬೇಕಲ್ಲ, ಹೆಂಗ್ ಹೋಗೋದು? ನನ್ನ ಹೆಸರು ರಾಮಕ್ಕ. ನೋಡೋಣ. ಅದೇ ರೀತಿ ನಮ್ಮ ಜೊತೆ ಇನ್ನೊಬ್ರು ಇದಾರೆ, ಬನ್ನಿ. ಕೈಯಲ್ಲೆಲ್ಲ ಚಪ್ಪಲಿ ಎಲ್ಲ ಇಟ್ಕೊಂಡಿದ್ರಿ? ಚಪ್ಪಲ್ ಹಾಕೊಂಡು ಹೋಗದಿದ್ರೆ ಇದು ಹೊತ್ಕೊಂಡ್ ಹೋಗ್ಬೇಕು, ಚಪ್ಪಲ್ನ ಹೊತ್ಕೊಬೇಕು, ಸಾಮಾನು ಹೊತ್ಕೊಂಡ್ ಹೋಗದಂಗಿರ್ಲಿ. ಈಗ ಪ್ರತಿಯೊಂದು ಗೊಬ್ಬರ ಆಗ್ಲಿ ಪ್ರತಿಯೊಂದು ಇದ್ರಲ್ಲೇ ಹೊತ್ಕೊಂಡು ಹೋಗ್ಬೇಕು. ಗೊಬ್ಬರ ಅಕ್ಕಿ ಸಾಮಾನು ಪೂರ ಇಲ್ಲಿ ರೇಷನ್ ಎಂತಂದ್ರೆ ನಾವ್ ಅಂಗನವಾಡಿಯವರಿಗೆ ಎಲ್ಲಿಂದ ಹೊತ್ಕೊಂಡ ಬರ್ಬೇಕು ಮೇಲೆ. ಬೇರೆ ಮಾರ್ಗ ಇದೆಯಾ? ಬೇರೆ ಮಾರ್ಗ ಇದ್ರೆ ಮೇಲಿಟ್ಟದೆ ಕೆಳಗಟ್ಟದೆ. ನಮ್ಮ ಮಧ್ಯಾಂತರದಾಗ ಎಂತದಿಲ್ಲ, ಇದೇ ತರ ಕೆಲಸ. ಈಗ ಕಾಂಕ್ರೀಟ್ ಹಾಕಿದ್ರೆ ಇಲ್ಲಿ ಹಾಕ್ಬೇಕಿತ್ತು ಲೆಕ್ಕದಲ್ಲಿ. ಕಾಂಕ್ರೀಟ್ ಇಲ್ಲಿ ಅಪ್ಪೊಪ್ಪಿಗೆ ಹಾಕಿ ಅಂತ ಕೇಳ್ಕಿಂಡು ನಾವು. ಅವ್ರ ತಾಟ ಕೆಳಗ್ ಹಾಕ್ಯಾರೆ. ನಮಗಿದೆ ಹಣ ಬರೀ ಸಾಯ ಎಲ್ಲರಿಗೂ ಇದೇ ತರ. ಹುಡುಗರು ಶಾಲೆಗೆ ಹೋಗೋರಿಗೂ ಇದೆ ಕಷ್ಟ. ಮನೆಯಲ್ಲಿ ಹುಡುಗರು ಮಕ್ಕಳು ಹುಷಾರಿಲ್ದಿದ್ರು ಕರ್ಕೊಂಡು ಹೋಗಕ್ಕೆ ಇದೇ ಕೆಸರು ರೋಡ್ ನಮ್ಗೆ. ನಿಮ್ಮ ಹೆಸರು? ಪಾರ್ವತಿ. ಅದೇ ರೀತಿ ನಮ್ ಜೊತೆ ವಯಸ್ಸಾದವರೊಬ್ರು ಬಡಿಗೆ ಹಿಡ್ಕೊಂಡು ಬರ್ತಿದಾರೆ, ನೋಡೋಣ. ಅಜಯ್, ಹೇಗಿದ್ರಿ? ಎಲ್ಲಿ ಎಂತ ಮಾಡೋದು? ಈ ರೋಡ್ ಈ ತರ ಇದೆ, ನಾನ್ ನಡೀದಂಗೆ. ನಮ್ ಕಾಲ ಕಳಿತು, ಮಕ್ಳ ಕಾಲ ಕರೋನ್ ಒಳ್ಳೇದಾಗ್ಲಿ. ನಮ್ಗೊಂದ್ 60-70 ವರ್ಷ ಆಯ್ತು. ಈಗ ಭರವಸೆ ಇದೆಯಾ ನಿಮ್ಗೆ ಆಗುತ್ತೆ ಅಂತ? ಕಾಲ್ ಬುಡ್ಸಾಕಿನ್ ಕೇಳಕ್ ಆಗುಲ್ಲ. ಹೆಂಗ್ ಹೋಗುದ್ ನಾವು? ಹೋಗಕ್ಕಾಗುಲ್ಲ. ನಾವಿನ್ ಹೋಗಿದ್ರು ನಡೀದ್ಲ, ಹೋಗ್ಲೇಬೇಕು. ಏನ್ ಬೇರೆ ಸಂಘದ ಕೆಲ್ಸ ಅದು ಇದು ಇರ್ತದೆ, ಅವ್ ಕರಿತಾರ. ಹೋಗ್ಬೇಕಲ್ಲ, ಒಂದ್ ಸೈನ್ ಹಾಕ್ತಾರ, ಹೋಗ್ಬೇಕಲ್ಲ. ಹೆಂಗ್ ಹೋಗುದು? ಆಗುಲ್ಲ. ಏನ್ ಮಾಡ್ಬೇಕು? ಯಾವ ಅಧಿಕಾರಿಗಳು ಈ ರೋಡ್ ಅಲ್ಲಿ ಬರೋದಿಲ್ಲ, ನೀವೇ ಹೋಗ್ಬೇಕು ಅವ್ರ ಬಿಡಕ್ಕೆ. ಕರಿಗಂಡ್ರೆ ಇಲ್ಲಿ ಬರುತ್ತೆ, ಕಣ ನೀರ್ ಬರ್ತದೆ. ಅದ್ ಬರಕ್ ಆಗಲ್ಲ. ಬಂದು ಎಂತಾರು ಹೊತ್ಕೊಂಡ್ ಬಂದ್ರೆ ಇವತ್ ಬರುತ್ತೆ, ಕಾಲ್ಕೊಳಕ್ ಆಗಲ್ಲ. ನಾವ್ ಹೆಂಗ್ ಹೋಗುದು ಮುಂದೆ? ಈಗ ಏನೇ ತಂದ್ರು ನೀವು ಅಲ್ಲಿ ಏನು ಅಲ್ಲಿ ಒಂದು ಇದೆಯಲ್ಲ ಎಂತ ಅಂಗನವಾಡಿ, ಅಲ್ಲಿ ಇಟ್ಟು ಮತ್ತೆ ಈಗ ಮಕ್ಳು ಸರಿಯಾಗಿ ಮಕ್ಳು ಕಿಲೋ ಹೊತ್ ಬರ್ತಾರೆ. ಇದ್ರ ನಾವ್ ಹೋಗ್ಬೇಕಾ? ಹೊಟ್ಟಿಗೆ ಅನ್ನ ತಿನ್ಬೇಕಾ? ಈಗ ಶಾಲೆ ಮಕ್ಕಳೆಲ್ಲ ಇದೇ ರಸ್ತೆಲಿ ಹೋಗ್ಬೇಕು. ಕಿಲೋರು ಇದೇ ರೋಡ ಹೋಗುದು, ಕಿಲೋರು ಗಾಳಿಗಂಡಿ ಮೇಲೆ ಹೋಗ್ತಾರೆ, ಕಿಲೋರು ಇದೇ ರೋಡ ಹೋಗುದು ಮಕ್ಳು ಪೂರ. ನಾವೇನ್ ಮಾಡೋದು? ಹೋಗಂಗಿಲ್ಲ, ಕಾಲ್ ಕೀಳಂಗಿಲ್ಲ. ನಿಮ್ಗೆ ಎಷ್ಟು ವರ್ಷ? ನಂಗೆ 60. 60? ನಂಗೆ 60 ವರ್ಷನೇ. ನಿಮ್ಮ ಹೆಸರು? ಗೋಪಮ್ಮ ಅಂತ. ಗೋಪಮ್ಮ. ನೋಡಿ, ಇದು ನಮ್ಮ ಹಿರಿಯವ್ರದ್ದು ಮಾತು. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟವರು ಕೂಡ ಇದ್ರ ಬಗ್ಗೆ ತುರ್ತಾಗಿ ಗಮನ ಹರಿಸಿ ಸೂಕ್ತ ಅಂದ್ರೆ ಇದಕ್ಕೊಂದು ಗ್ರಾವಲ್ ಹಾಕುವಂತರ ವ್ಯವಸ್ಥೆ ಕೂಡ ಮಾಡಿ. ಈಗ ನೋಡಿ, ಟ್ರ್ಯಾಕ್ಟರ್ ಕೂಡ ನಮ್ಮ ಹಿಂದೆ ಬರ್ತಾ ಇದೆ. ಅದು ಯಾವ ತರ ಬರ್ತದೆ ಅಂತ ಗೊತ್ತಿಲ್ಲ. ನೋಡುವ, ಅದನ್ನು ಒಂದು ವೀಕ್ಷಣೆ ಮಾಡುವ. ಬನ್ನಿ ಅಮ್ಮ, ನಿಧಾನ ಬನ್ನಿ, ನಿಧಾನ ಹೋಗಿ, ಆಯ್ತಾ? ಈಗ ನೋಡಿ, ನಮ್ಮ ಟ್ರ್ಯಾಕ್ಟರ್ ಯಾವ ತರ ಒದ್ದಾಡ್ತದೆ, ಅದೇ ಬರುದಿಲ್ಲ. ಇದೇ ವಾಸ್ತವಿತಿ ಅಂತ ಹೇಳಿದ್ರೆ ನೋಡಿ ನೋಡಿ ಯಾವ ತರ ಬರ್ಬೇಕು ಟ್ರ್ಯಾಕ್ಟರ್ಗಳು. ನೋಡಿ, ಅದೇ ಸುಮಾರು ಒಂದು ಹೊಂಡದಲ್ಲಿ ಅಂದ್ರೆ ಒಂದ್ 2 ಅಡಿ ಆಳ ಇದೆ ನೋಡಿ. ಅದನ್ನು ಕಷ್ಟಪಟ್ಟು ಬರ್ತಾ ಇದೆ. ಇದು ಪಾಪ ಊರಿನವರೇ ಸೇರ್ಕೊಂಡು ಟ್ರ್ಯಾಕ್ಟರ್ ಮುಖಾಂತರ ಒಂದು ಗ್ರಾವಲ್ ಕೂಡ ಹಾಕುವಂತ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಏನ್ ಅವಸ್ಥೆ ಅಪ್ಪ, ಒಂದು ಅರಸಾಸನೆ ಅಂತ ಹೇಳ್ಬೋದು ಟ್ರ್ಯಾಕ್ಟರ್ಗಳದು. ನೋಡಿ ನೋಡಿ, ಇನ್ನೊಂದು ಟ್ರ್ಯಾಕ್ಟರ್ ಕೂಡ ಬರ್ತಾ ಇದ್ದಾವೆ. ಅಪ್ಪ, ಅವ್ರು ಯಾವ ತರ ಬರ್ತಾರೆ ನೋಡಿ ನೋಡಿ. ನೋಡಿ ನೋಡಿ ನೋಡಿ, ಇದು ಹೋಗೋದೇ ಕಷ್ಟ. ಇದು ಟ್ರ್ಯಾಕ್ಟರ್ ನೋಡಿ ನೋಡಿ. ಇಲ್ಲೊಬ್ರು ಅಜ್ರು ಕೂಡ ನಮ್ ಜೊತೆ ಇದ್ದಾರೆ ನೋಡಿ. ಅವರು ಪಾಪ ನಡ್ಕೊಂಡ್ ಬರ್ಲಿಕ್ಕೆ ಈ ದಾರಿಯಲ್ಲಿ ಆಗಲ್ಲ, ಅವರು ಚರಂಡಿಯಲ್ಲಿ ಬರ್ಬೇಕು.
ಇದು ಎಂತ ಒಂದು ಪರಿಸ್ಥಿತಿ ಇದು. ಯಾವ ಕಡೆ ಹೋಗೋರು? ಇಲ್ಲಿಗೆ ನೋಡಕ್ಕಾಗ ಬಂದಿದ್ದೀನಿ. ಹೌದಾ? ಈಗ ನೋಡಿ ಈ ತರ ರೋಡ್ ಇದೆಯಲ್ಲ, ಏನೋ ಸ್ವಾಮಿ ನೀವೇ ಹೇಳ್ಬೇಕು, ನಮ್ಗೆ ಏನ್ ಗೊತ್ತೇಳಿ, ಹೇಳಿ 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 ಈಗ ಹುಷಾರಿಲ್ಲ ಅಂದ್ರೂ ಕಷ್ಟನೇ ನಿಮ್ಗೆ, ಕಷ್ಟ ಬಿಟ್ಟು ಹೊತ್ಕೊಂಡೇ ಹೋಗುವಂತ ಅದೇನ ಸ್ಪೆಂಡಲ್ಲಿ ಅಂಗ್ನೋಡ್ ಹೇಳಕ್ಕೆ ಬರ್ಬೇಕು ನೀವು. ಏನ್ ಮಾಡ್ತೀರಾ? ಎಷ್ಟು ಸಲ ಹೇಳಿದ್ರು ಕೇಳಿಲ್ಲ. ರೋಡ್ ಮಾಡಲ್ಲ, ಪಂಚಾಯತ್ಗಳು ಮಾಡೋದು. ಆಸತ್ ನೋಡಿ ಎಲ್ಲೆಲ್ಲೂ ಚೆನ್ನಾಗಿತ್ತು ರೋಡ್, ಅಲ್ಲಿ ಕಾಂಕ್ರೀಟ್ ಮಾಡೋದು, ಇಲ್ಲಿ ಎಂತೂ ಇಲ್ಲ. ಮೇಲೆ ಒದಗಿದೆ ಅಂದ್ರೆ ನೀವು ಕೇಳ್ತಾ ಇರೋದು ಅಂದ್ರೆ ಎಲ್ಲಿ ಡೇಂಜರ್ ಇದೆ, ಅಲ್ಲಿ ಎಲ್ಲಿ ಹೊಂಡ ಬಿದ್ದಿದೆ ಅಲ್ಲಿಗೆ ಕಾಂಕ್ರೀಟ್ ಹಾಕ್ಬೇಕಿತ್ತು, ಹೌದು ಅವ್ರು ಕೆಳಗಡೆ ಹಾಕಿದ್ದಾರೆ ಅಂತ. ಹೌದು ಹೌದು ಸ್ವಾಮಿ, ಕೆಳಗಡೆ ಹಾಕ್ಬಿಟ್ಟು. ನಿಮ್ಮ ಹೆಸರು? ವೆಂಕಪ್ಪ ಅಂತ ಹೇಳಿ. ನೋಡಿ ಪಾಪ ಇವ್ರಿಗೂ ಸುಮಾರು ಒಂದು 60 ವರ್ಷ ಆಗ್ತಾ ಬಂತೇನ. 81 ಅಂತೀರಿ ನೋಡ್ರಿ. ಈ ಏಜ್ ಅಲ್ಲೂ ಇಷ್ಟು ಒಂದು ನಡ್ಕೊಂಡ್ ಬಂದಿದ್ದಾರೆ ಈ ಕೆಸರಲ್ಲೂ ಕೂಡ. ನೋಡಿ ಇದು ಇನ್ನಷ್ಟು ಜನ ನಮ್ಮ ಮೇಲ್ಭಾಗದಲ್ಲಿದ್ದಾರೆ, ಕೇಳೋಣ ಬನ್ನಿ ಅವ್ರ ಹತ್ರ. ನೋಡಿ ಆ ಕೆಸರಲ್ಲೇ ಬರ್ಬೇಕು, ಯಾವ್ದು ಸೈಡ್ ನಾವೇ ಬರೋತ್ತಿಗೆ ನಮ್ಮ ಇವತ್ತು ಈಗ ಬೆಳಿಗ್ಗೆ ಬಂದ್ರೆ ಸಂಜೆ ಹೋಗೋತ್ತಿಗೆ ನಮ್ಮ ಡ್ರೆಸ್ಸೇ ಚೇಂಜ್ ಮಾಡ್ಬೇಕು, ನೀರಿದ್ದಲ್ಲಿ ತೊಳ್ಕೊಂಡು ಹೋಗ್ಬೇಕು ಅಂತ ಪರಿಸ್ಥಿತಿ ಈಗ. ನೋಡಿ ಪಾಪ ಬೆಳಿಗ್ಗೆ ಎಷ್ಟು ಗಂಟೆ ಹೋಗಿದ್ದಾರೆ ಏನೋ ಗೊತ್ತಿಲ್ಲ, ಈಗ ಬರ್ತಾ ಇದ್ದಾರೆ. ಡೈಲಿ ಇದೇ ರಸ್ತೆಯಲ್ಲಿ ಹೊತ್ಕೊಂಡ್ ಬರೋದಾ? ಅಲ್ವಾ? ಬೆಳಿಗ್ಗೆ ಏನಾದ್ರು ತಿಂದ್ರೆ ಇಲ್ವಾ ಕಡೆಗೆ? ತಿಂಡಿ ಆಗ್ಬೇಕಲ್ವಾ? ಆಯ್ತಾಯ್ತು, ನೀವು ಪಾಪ ಹೊತ್ಕೊಂಡೇ ಇದ್ದೀರಿ, ಹೋಗಿ ಹೋಗಿ. ನೋಡಿ ಇದು ಕಳಸ ತಾಲೂಕು ಕಾರಗದ್ದೆ ಎರಡಿಕೆ ರೋಡಲ್ಲಿ ಒಂದು ಮಗು ಶಾಲೆಯಿಂದ ಬಿಟ್ಟು ಮನೆಗೆ ಬರ್ತಾ ಇದೆ. ಆ ಮಗುನ ಕೇಳೋಣ ಹೇಗಿದೆ ಪರಿಸ್ಥಿತಿ, ರೋಡಿನ ಪರಿಸ್ಥಿತಿ ಅಂತ. ನೋಡಿ ಎಷ್ಟು ಕಷ್ಟಪಟ್ಟು ಬರ್ತಾ ಇದೆ ಅಂದರೆ, ಈ ರೋಡ್ ಉದ್ದಕ್ಕೂ ಇದೇ ಥರ. ಆ ಮಗು 4-5 ಕಿಲೋಮೀಟ್ರಿಂದ ನಡ್ಕೊ ಬರಬೇಕು ಮನೆಗೆ, ಬೆಳಿಗ್ಗೆ ಸಂಜೆ. ನಿಲ್ತೀರಾ ಸ್ವಲ್ಪ? ನಿಮ್ಮ ಹೆಸರೇನು? ನಿಮ್ಮ ಎಷ್ಟನೇ ಕ್ಲಾಸು? 5. ಹೇಗಿದೆ ನಿಮ್ಮ ಊರಿನ ರಸ್ತೆ? ಈಗ ಫುಲ್ ಕೆಸರಾಗಿ ಹೋಗಿದೆ. ಮೊದಲಿಗೆ ಚೆನ್ನಾಗಿತ್ತು, ಈಗ ಮಳೆ ಬಂದ್ರೆ ಈ ತರ ಆಗೋಗಿದೆ. ಎಲ್ಲ ಗಾಡಿಗಳು ತಿರ್ಗಾಡುತ್ತೆ, ಆದ್ರೆ ಒಂಚೂರು ಸಿಮೆಂಟ್ ಅಲ್ಲೆಲ್ಲ ರೋಡ್ ಮಾಡ್ತಾರೆ, ಇಲ್ಲಿ ಮಾಡೋದೇ ಇಲ್ಲ. 4-5 ಕಿಲೋಮೀಟರ್ ಆ ಕಡೆಯಿಂದ ಈ ಕಡೆಗೆ, ಆ ಕಡೆಯಿಂದ ಆ ಕಡೆಗೆ ಹೋಗ್ಬೇಕು. ಕಾಲೆಲ್ಲ ಕೆಸರಾಗುತ್ತೆ, ಬಟ್ಟೆ ಎಲ್ಲ ಒದ್ದೆ. ತೋರಿಸಿ ನಿಮ್ಮ ಬಟ್ಟೆ ಎಲ್ಲಿ ಬಿದ್ದಿದ್ದೀರಿ ಅಂತ ಹೇಳಿದ್ರಲ್ಲ. ನೋಡಿ ನೋಡಿ ಈ ಮಗು ಬಿದ್ದೆದ್ದು ಬಂದಿದೆ, ಪರಿಸ್ಥಿತಿ ನೋಡಿ. ಕಾಲು ತೋರಿಸು ನೋಡಿ. ಓ ಕಾಲು, ಬ್ಯಾಗಲ್ಲ ಚಪ್ಪಲಿದು ಹಾರಿ ಕೆಸರು, ಬ್ಯಾಗ್ ನೋಡಿ. ಇಲ್ಲ, ನೀವೇ ಏನಾದ್ರು ಮಾಡಿ ಒಂದು ವ್ಯವಸ್ಥೆ, ಇದಕ್ಕೆ ಒಂದೇನಾದ್ರೂ ಕೊಡಬೇಕು. ಯಾಕಂದ್ರೆ ಇಲ್ಲಿ ಚಿಕ್ಕ ಮಕ್ಕಳೆಲ್ಲ ತಿರ್ಗಾಡ್ತಾರೆ, ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ ತಿರ್ಗಾಡಕ್ಕೆಲ್ಲ. ನೀವು ಹೇಗಾದ್ರೂ ಮಾಡಿ ರೋಡ್ ಮಾಡಿಸ್ಕೊಡಿ ಪ್ಲೀಸ್. ಈ ಕಾರ್ಗದ್ದೆ ಗ್ರಾಮದ ಅಂದ್ರೆ ಏರಡಿಕೆ, ಭಟ್ರಮಕ್ಕಿ ಈ ಭಾಗಕ್ಕೆ ಹೋಗುವಂತ ರಸ್ತೆ ಇದು. ಹಲವು ವರ್ಷಗಳಿಂದ ನೀವು ಕೂಡ ಒಂದು ಪ್ರತಿಭಟನೆ ಮಾಡಿದ್ರಿ, ಮತ ಬಹಿಷ್ಕಾರ ಕೂಡ ಹಾಕಿದ್ರಿ. ಅಂತ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದ ಶಾಸಕಿ ನಯನಾ ಮೋಟಮ್ಮನವರು ಕೂಡ ಈ ಭಾಗಕ್ಕೆ ಬಂದು ಭೇಟಿ ನೀಡಿ ಅವರಿಗೊಂದು ಭರವಸೆ ಕೊಟ್ಟಿದ್ರು. ಆ ಭರವಸೆಯನ್ನು ಈಡೇರಿಸಿದಾರಾ? ಈಡೇರಿಸಿದ್ದಾರೆ. ಅಂದ್ರೆ 1.5-2 ಕಿಲೋಮೀಟರ್ನಷ್ಟು ಮಾಡಿದ್ದಾರೆ ಕಾಂಕ್ರೀಟ್ ಕೆಳಗೆ. ಆದ್ರೆ ಅಲ್ಲಿ ರೋಡ್ ಇತ್ತು, ಚೆನ್ನಾಗಿತ್ತು. ಅದಕ್ಕಿಂತ ನಮ್ಗೆ ಇಲ್ಲೇ ತುಂಬಾ ಹದಗೆಟ್ಟಿದೆ ರೋಡ್. ಇಲ್ಲಿ ಕೈಮರದಿಂದ ಕೆಳಗೆನೆ ರೋಡ್ ಮಾಡಿದ್ರೆ ಒಳ್ಳೇದಿತ್ತು. ನಾವು ಅವತ್ತೆಲ್ಲ ವೋಟ್ ಬ್ಯಾನ್ ಮಾಡಿದಕ್ಕೆ ಅದೇ 1-2 ಕಿಲೋಮೀಟರ್ ಮಾಡ್ಕೊಟ್ಟಿದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಇನ್ನೂ ಬೇಕಿತ್ತು, ಇದನ್ನು ಮುಂದುವರಿಸಬೇಕು ಅಂತ ಕೇಳ್ಕೊಳ್ತೀನಿ. ಈಗ ಪ್ರತಿ ವರ್ಷನೂ ಕೂಡ ಈ ಭಾಗದಲ್ಲಿ ನೀವುಗಳೇ ಅಂದ್ರೆ ನಿಮ್ಮ ಗ್ರಾಮ ಜನರೇ ಕೂಡ ಸ್ವಂತ ಹಣ ಹಾಕೊಂಡು ಈಗ JCP ತರಿಸಿ ಅದನ್ನೇ ನೀವೇ ಕೆಲಸ ಮಾಡ್ತಿದ್ರಿ. ಪಂಚಾಯತಿಂದ ಏನೋ ಅನುದಾನ ಕೊಟ್ಟಿಲ್ವಾ? ಪಂಚಾಯತಿಂದ ಒಂದ್ಸಲ ಮಾಡ್ಸಿದ್ರು, ಒಂದ್ಸಲ ಹಾಕ್ಸಿದ್ರು ಗ್ರಾಮದಲ್ಲಿ. ಅದ್ರ ಅಂದ್ರೆ ಅನುದಾನ ಅಂತಲ್ಲ, ಅವ್ರೇ ಒಂದ್ ಹಾಕ್ಸಿದ್ರು ಟ್ರ್ಯಾಕ್ಟರ್ ಅಲ್ಲಿ ಮಣ್ಣು ಒಂದ್ಸಲ ಹಾಕ್ಸಿ. ಆದ್ರೆ ಅದು ಮಣ್ಣು ನಿಲ್ಲಲ್ಲ, ಇಲ್ಲಿ ಫುಲ್ ಮಳೆ ಬಂದ್ರೆ ತೊಡ್ಕೊಂಡು ಹೋಗಿರುತ್ತೆ. ನಿನ್ನೆ ದಿನ ನೀವೇ ಕೂಡ ಗ್ರಾವೆಲ್ ಎಲ್ಲ ಗ್ರಾವೆಲ್ ಎಲ್ಲ ಈ ಮನೆಯಿಂದ ಒಬ್ಬೊಬ್ರು ಬಂದು
ಎಲ್ರು ಸೇರಿ ಮಾಡ್ತಿದೀವಿ. ಇದು ಪಂಚಾಯತಿಯವರು ಇದಕ್ಕೆ ಸಂಬಂಧ ಇಲ್ಲ, ಇಲ್ಲ. ಈ ಕಡೆ ಈಗ ಬಂದಿಲ್ಲ. ಬೇಸಿಗೆಯಲ್ಲಿ ಒಂದ್ಸಲ ಅದೇ ಮಣ್ಣು ಹಾಕಿದ್ರು, ಅದೇ ಆಗ ಮಾತ್ರ. ಆಗ ಮಾತ್ರ, ಮಳೆಗಾಲದಲ್ಲಿ ಇಲ್ಲ. ಕಳೆದ ವರ್ಷ ಕೂಡ ವಾರ್ಡ್ ಸಭೆಯಲ್ಲಿ ಕೂಡ ನೀವು ಪ್ರಸ್ತಾವನೆ ಮಾಡಿದ್ರೆ ಮಾಡಿದೀವಿ. ಒಂದು ಗ್ರಾವಲ್ ಹಾಕಿ ಗ್ರಾವೆಲ್ ಹಾಕಿ ಅಂತ ಹೇಳಿದ್ವಿ. ಇಲ್ಲ, ಹಾಕಿಲ್ಲ. ನೀವೇ ಮಾಡ್ತೀವಿ. ನಾವೇ ಮಾಡ್ತಿದೀವಿ ಅದಕ್ಕೆ. ಈಗ ಚುನಾವಣೆ ಕೂಡ ಪಂಚಾಯತಿ ಚುನಾವಣೆ ಕೂಡ ಬರ್ತಾ ಇದೆ, ಹತ್ರ ಬರ್ತಾ ಇದೆ. ಈಗ ಹೇಳಕ್ಕೆ ಅಧಿಕಾರಿಗಳಿಗೆ ಮತ್ತೆ ಶಾಸಕರಿಗೆ ಏನಾದ್ರು ಅದೇ ನಮಗೆ ಇದು ರೋಡಿನ ವ್ಯವಸ್ಥೆ ಮಾಡಿಕೊಟ್ರೆ ಮುಂದಿದ್ದು ಇದ್ ಮಾಡ್ತೀವಿ ಅಂತ ಹೇಳ್ತೀನಿ. ನಿಮ್ಮ ಹೆಸರು? ಸುಜಯ. ನಮಗೆ ಈ ರೋಡ್ ಈ ತರ ಇರೋದಕ್ಕೆ ಅಲ್ಲಿಂದ ಅಂಗನವಾಡಿಯಿಂದ ಇಲ್ಲಿ ತನಕ ಒತ್ಕೊಂಡೇ ಬರ್ಬೇಕು. ಅಲ್ಲಿ ತನಕ ಆಟೋ ಬರುತ್ತೆ ಅಷ್ಟೇ. ಅಲ್ಲಿಂದ ಇಲ್ಲಿ ಒತ್ಕೊಂಡೇ ಬರ್ಬೇಕು. ಈ ಕೆಸರಲ್ಲಿ ಡೈಲಿ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ. ಅವರು ಅಷ್ಟೇ ಡೈಲಿ ಬಂದ್ಮೇಲೆ ಅವ್ರು ಬಟ್ಟೆ ತೊಳೆಯಂಗೆ ಮಾಡ್ಬೇಕು. ಆತರ ಬರ್ತಾರೆ. ಫುಲ್ಲು ಒದ್ದೆ ಆಗಿ ಇದು ಕೆಸರು ಹಿಡ್ಕೊಂಡೇ ಬರ್ತಾರೆ. ಯಾವಾಗ್ಲೂ ಅಷ್ಟೇ ಅವರು ಹಂಗೆ ಬರ್ತಾರೆ. ಈಗ ಗ್ರಾಮ ಪಂಚಾಯತಿಯಿಂದ ಕಡೆಯಿಂದ ಯಾವುದು ಕೂಡ ಕಾಮಗಾರಿ ನಡೀತಾ ಇಲ್ಲ. ಅಂದ್ರೆ ಒಂದು ಗ್ರಾವಲ್ ಹಾಕಿ ಅಂತ ಹೇಳಿ ಮನವಿ ಮಾಡಿದ್ರು ಅವ್ರು ಬರ್ತಾ ಇಲ್ಲ. ಬಟ್ ನೀವೇ ಈಗ ಪ್ರತಿ ವರ್ಷನೂ ಕೂಡ ನಿಮ್ಮ ಊರ್ ಜನಗಳೇ ಸೇರ್ಕೊಂಡು ರಸ್ತೆ ರೆಡಿ ಮಾಡ್ತಾ ಹೌದು, ಹೌದು, ನಾವೇ ರೆಡಿ ಮಾಡ್ತಾ ಇದೀವಿ. ಈಗ ಮನೆಗೆ ಒಬ್ರೊಬ್ರಾಗಿ ನಾವೇ ಸ್ವಂತ ಖರ್ಚು ಹಾಕಿ ಆತರ ಕೆಲಸ ಮಾಡ್ತಾ ಇದೀವಿ. ಈಗ ನೀವು ಗ್ರಾಮ ಪಂಚಾಯತಿ ಕಡೆ ಹೋದಾಗ ಅವ್ರು ಏನ್ ಹೇಳ್ತಾರೆ? ನಾವು ಬಂದ್ ಮಾಡ್ಕೊಡ್ತೀವಿ ಅಂತಾರೆ, ಮತ್ತೆ ಈ ಕಡೆ ತಲೆನೇ ಹಾಕಲ್ಲ. ಎಲ್ಲರೂ ಕೇಳಿದ್ರೆ ಬರ್ತೀವಿ, ಮಾಡ್ತೀವಿ, ಇಷ್ಟು ಫಂಡ್ ಇದೆ ಹಾಗೆಲ್ಲ ಹೇಳ್ತಾರೆ. ಮತ್ತೆ ಈ ಕಡೆ ಅವ್ರು ತಲೆನೇ ಹಾಕಲ್ಲ, ಬರೋದೇ ಇಲ್ಲ. ಮತ್ತೆ ಓಟ್ ಬಂದಾಗ ಮಾತ್ರ ಬರ್ತಾರೆ ಅಷ್ಟೇ. ಮತ್ತೆ ಬೇರೆ ಟೈಮಲ್ಲಿ ಯಾವತ್ತೂ ಬರಲ್ಲ. ಇಲ್ಲಿಗೆ ಏನಾದ್ರು ಹೇಳಿದ್ರೆ ಬರ್ತೀವಿ ಅಂತಾರೆ, ಮತ್ತೆ ಬರೋದೇ ಇಲ್ಲ. ಈಗ ನೀವು ಅಧಿಕಾರಿಗಳ ಬುಡಕ್ಕೆ ಹೋಗೋದು, ಯಾಕಂದ್ರೆ ಅಲ್ಲಿ ಅಂಗನವಾಡಿ ತನಕ ಅವ್ರು ಬರ್ತಾರೆ, ಅಲ್ಲಿಂದ ಈ ಕಡೆ ಬರುದಿಲ್ಲ. ಹೌದು, ಈ ಕಡೆ ಕರ್ಕೊಂಡ್ ಬರ್ಬೇಕು. ಸ್ವಲ್ಪ ರೋಡ್ ಚೆನ್ನಾಗಿದೆ ಬನ್ನಿ. ನಾವು ನೋಡಿದೀವಿ, ಇಲ್ಲೇ ಹಿಂಗೆ ಇದೆಯಲ್ಲ, ಹಿಂಗೆ ತಾನೇ ಮೇಲೆ ಇರೋದು, ಅದೇ ಹೇಳ್ತಾರೆ. ಅಲ್ಲಿದೆಯಲ್ಲ ಕೆಳಗೆ ಅಂಗನವಾಡಿಯಿಂದ ಕೆಳಗೆ. ನೀವ್ ಹೇಳ್ಬೇಕಿತ್ತು, ಇಲ್ಲ ಸರ್ ಬನ್ನಿ ಸರ್, ನಮ್ ರಸ್ತೆ ಇದ್ರಕ್ಕಿಂತ ಅಲ್ಲ, ಕಾಂಕ್ರೀಟ್ ಬೇಡ, ಡಾಮರ್ಗಿಂತಾನು ಚೆನ್ನಾಗಿದೆ ಬನ್ನಿ ಅಂತ ಅವ್ರು ನಾವ್ ಎಷ್ಟೇ ಹೇಳಿದ್ರು ಅವ್ರು ಹೇಳೋದು ಇದೇ ರೋಡ್ ಅಲ್ವಾ, ನಾವ್ ಅಲ್ಲಿಂದ ಬಂದಿದೀವಲ್ವಾ, ಇದೇ ರೋಡ್ ಅಲ್ವಾ ಮೇಲೂನು. ಹೊತ್ಕೊಂಡ್ ಬರ್ಬೇಕು ಅವ್ರನ್ನ. ಇದೇ ತರ ಯಾವಾಗ್ಲೂ ಇದೇ ತರ ಹೇಳ್ತೀರಿ. ಎಷ್ಟು ಅಂತ ಹೇಳಕ್ ಆಗತ್ತೆ ಸರ್? ಯಾವಾಗ್ಲೂನು ಅವ್ರು ನಾವ್ ಮಾಡ್ಕೊಡ್ತೀವಿ ಅದೇ ಹೇಳ್ತಾರೆ. ಅಧಿಕಾರಿಗಳಿಗೆ ಹೇಳಿ ಬೇಜಾರಾಗಿ ನಾವೇ ಮಾಡ್ಕೊಂಡಿದೀವಿ. ಮತ್ತೆ ಇದು ವೋಟ್ ಬ್ಯಾಗ್ ಮಾಡ್ತೀವಿ ಅಂತ ಕೂಡ ಸ್ಟ್ರೈಕ್ ಎಲ್ಲ ಮಾಡುದು. ಆದ್ರೂ ಅದು ಮತ್ ಬಂದ್ ಮಾಡ್ಕೊಡ್ತೀವಿ ಅಂತೆಲ್ಲ ಬಂದು ಅವ್ರು ಭರವಸೆ ಕೊಟ್ರು, ಮತ್ ಮಾಡ್ಲೇ ಇಲ್ಲ. ನಿಮ್ಮ ಹೆಸರು? ಶಶಿಕಲಾ. ಕೆಲಸ ಮಾಡಿದ್ರಿ? ನಾವು ಸುಮಾರು ವರ್ಷ ಮಾಡ್ತಾ ಇದ್ದೇವೆ. ಪ್ರತಿ ವರ್ಷ ಇದೇ ತರ ಭಾರಿ ಕಷ್ಟ ಆಗ್ತದೆ. ಶಾಲಾ ಮಕ್ಕಳು ಹೋಗ್ಕೊಂಡು ನಮಗೆಲ್ಲ ತಿರುಗಾಡಕ್ಕೆ ಆಗದೇ ಇಲ್ಲ ಮಾರ. ನಮಗೆ ನಡಿಕಂತೂ ಕೂಡಲ್ಲ. ಈಗ ಒಂದು ಸಾಮಾನು ತರಬೇಕಾದ್ರೆ ಇಲ್ಲಿ 1 ಕಿಲೋಮೀಟರ್ ದೂರ ಹೊರಬೇಕು ನಾನು. ಯಾರು ಜನ ಸಿಕ್ಕಲ್ಲ, ಭಾರಿ ಕಷ್ಟ ಆಗ್ತದೆ. ಈಗ ಅಯ್ಯೋ ಇಷ್ಟು ಹೋಗಿದಂತೆ ಮಳೆಗಾಲದಲ್ಲಿ ಅಲ್ವೇ ಅಲ್ಲ, 5-6 ತಿಂಗಳು ಭಾರಿ ಕಷ್ಟ ನಮಗೆ. ಈಗ ಸರ್ಕಾರದಿಂದ ಮತ್ತೆ ಗ್ರಾಮ ಪಂಚಾಯತಿಯಿಂದ ಯಾವ್ದು ಇದುವರೆ ಎಂತ ಕೊಟ್ಟಿಲ್ಲ. ನೀವುಗಳೇ ಸೇರ್ಕೊಂಡು ನಾವೇನೋ ಮಾಡಿ ಎಲ್ಲರೂ ಸೇರ್ಕೊಂಡು ನಾವು ಮಾಡೋದು, ನಾವೇನು ಸೇರ್ಕೊಂಡು ಮಾಡೋದು. ನಮ್ ಕೈನ ದುಡ್ಡು ಹಾಕಿ ನಾವು ಮಾಡ್ತಿರೋದು. ಯಾರು 1 ರೂಪಾಯಿನೂ ಕೊಟ್ಟಲ್ಲ, ಸಾಕ ಇದುವರೆಗೆ ಬಂದಿಲ್ಲ. ಭಾರಿ ಕಷ್ಟ ಆಗ್ತದೆ ನಮಗೆ. ಒಂದು ಸಾಮಾನು ತರಬೇಕಾದ್ರೆ ಅದು ಬಂಡೆ ದೊಡ್ಡ ಬಂಡೆ ಬರ್ತಾವಲ್ಲ. ಈ ಸರ್ಕಾರ ಅಯ್ಯೋ ಕಂಬಳಿ ಜೋಲಿ ಕಟ್ಟೆ ತಗೊಂಡೋಗ್ಬೇಕು ನಾವು. ನಡೆಯಕ್ಕಾಗಲ್ಲ, ಯಾರು ಜನನು ಸಿಕ್ಕೋಲ್ಲ, ಗಾಡಿನೂ ಬರಲ್ಲ. ಬಾಯಿ ಮನೆ ಬಾಡಿಗೆ ಹೇಳ್ತಾರೆ 300 ರೂಪಾಯಿ ಬಾಡಿಗೆ 600 ರೂಪಾಯಿ ಕೇಳ್ತಾರೆ. ಎಲ್ಲಿಂದ ಕೊಡೋದು ನಾವು? ಆಟೋ ಬರಲ್ಲ, ಎಂತೂ ಬರಲ್ಲ. ಈಗ ಮಳೆಗಾಲದ ಎಂತೂ ಬರಲ್ಲ. ಈಗ ಭಾರಿ ಕಷ್ಟ ಆಗ್ತದೆ ನಮಗೆ. ಅಯ್ಯೋ 5-6 ತಿಂಗಳು ಮಳೆ ಜೂನಿಂದ ಶುರುವಾದ್ರೆ ಸುಮಾರು ಸೆಪ್ಟೆಂಬರ್ ಅಕ್ಟೋಬರ್ ವರೆಗೆ ಭಾರಿ ಕಷ್ಟ. ಈಗ ಕೆಲ ಭಾಗದಲ್ಲಿ ಕೂಡ ಒಂದು ಕಾಂಕ್ರೀಟ್ ರಸ್ತೆ ಕೂಡ ಆಗಿದೆ. ಕೆಳಗಡೆ ಮಾತ್ರ ಆಗಿದೆ, ಮೇಲೆ ಆಗ್ಲಿಲ್ಲ. ನಮಗೆ ಭಾರಿ ಹಿಂಸೆ ಅಲ್ಲ ನಮಗೆ. ನಮಗೆ ಮೇಲೆ ಆಗ್ಬೇಕು, ನಾ ಮೇಲಿನ ಆಗ್ಬೇಕಂತ ನಾವು ಆವತ್ತನ್ನು ಒತ್ತಡ ಹಾಕ್ತಾನೆ ಇದ್ದೀವಿ ನಾವು. ಆದ್ರೆ ಕೆಳಗೆ 1.5 ಕಿಲೋಮೀಟರ್ ಮಾಡಿ ಬಿಟ್ಬಿಟ್ರು ಅಲ್ಲಿಗೆ. ಇನ್ನು ಸುಮಾರು ತುಂಬಾ ಅವ್ರ ಮೇಲವರೆಗೆ ಹೋಗ್ಬೇಕಿತ್ತು, ಮಾಡೇ ಇಲ್ಲ. ಯಾವಾಗ ಮಾಡ್ತಾರ ಯಾವಾಗ ಬಿಡ್ತಾರ ನಮಗೊಂದು ಗೊತ್ತಾಗಲ್ಲ. ಮಳೆಗಾಲದ ನಮ್ ಭಾರಿ ಹಿಂಸೆ, ದೊಡ್ಡ ಹಿಂಸೆ ಆಗ್ತದೆ. ಈಗ ನಿಮಗೆ ದಿನ ಕೂಲಿ ಮಾಡಿ ಜೀವನ ಮಾಡ್ಬೇಕು. ಆಮೇಲೆ ಕೂಲಿ ಮಾಡಿ ದುಡ್ಡು ಬರ ಬಾಡಿಗೆಗೆ ಸರಿ ಆಗ್ತದೆ. ನಾವ್ ಏನ್ ಜೀವನ ಮಾಡ್ಬೇಕು? ಸಾಲ ಮಕ್ಕಳು ಕಷ್ಟ, ನಮಗ್ ಕಷ್ಟ. ಅಯ್ಯೋ ಹೇಳಿ ಯಾರ ಹತ್ರ ಹೇಳೋದು? ಒಟ್ಟು ಕಷ್ಟ ನಮಗೆ. ದೇವ್ರ ಹತ್ರ ಹೇಳ್ಬೇಕಷ್ಟು, ನಾವು ಯಾರು ಮಾತಾಡಕ್ಕಾಗಿಲ್ಲ. ನಾವು ಒಂದು 8 ವರ್ಷ ನಾವು ಇದೇ ನಾವು ಹೇಳ್ತಾ ಇದ್ದೇವೆ. ಎಷ್ಟೊಂದು ಗಾಡಿ ಸಿಕ್ಕಾಕೊಂಡ್ರೆ ದೂಡುದು, ಯಾರು ವಿಚಾರ ಸಿಗ್ತಾರೆ, ದೂಡಿ ಅವ್ರು ಬಂದು ಪಾಪ ಯಾರು ಗಾಡಿ ಬಂದು ದೂಡಕ್ ಶುರು ಮಾಡಿದ್ರೆ ಹತ್ತದಿಲ್ಲ ಗಾಡಿ. ಅವ್ರು ಮತ್ತೆ ಬರೋದೇ ಇಲ್ಲ. ಒಂದ್ಸರಿ ಸಿಕ್ಕಾಕೊಂಡ್ರೆ ಮತ್ತೆ ಇಲ್ಲಿ ಬರಲ್ಲ. ಮುಗೀತಾ? ಏನ್ ಮಾಡ್ಬೇಕು ನಾವು? ಅಯ್ಯೋ ಕಷ್ಟ ಅಂದ್ರೆ ಹೇಳೇ ಸಿಕ್ಕಿಲ್ಲ ನಮಗೆ, ಅಷ್ಟು ಕಷ್ಟ.
ಮೋಟಮ್ಮನವ್ರು ಬಂದಿದ್ರು ಅವ್ರ ಹತ್ರ ಹೇಳಿದ್ರು ನಾವು ಈ ತರ ಎಲ್ಲ ಮಾಡ್ಬೇಕು ಅಂತ ಹೇಳಿ. ಸ್ವಲ್ಪ ಮಾಡಿದ್ರು, 1.5 ಕಿಲೋಮೀಟರ್ ಮಾತ್ರ ಮಾಡಿದ್ರು. ಆಮೇಲೆ ಮೇಲೆ ಮಾಡಿಲ್ಲ. ಅವ್ರಿಗೆ ಬಂದು ನೋಡಿದ್ರೆ ನಾವು ಹೇಳ್ತಿದ್ರು, ಅವ್ರು ಬರ್ಲೇ ಇಲ್ಲ. ಆಮೇಲೆ ಯಾವ ಅಧಿಕಾರಿಗಳು ಈ ಕಡೆ ನಿಮ್ಮ ಗ್ರಾಮ ಕಡೆ ಭೇಟಿ ನೀಡಿ ಈ ಕಡೆ ಬರ್ತಾ ಇಲ್ಲಲ್ಲ, ಅವರು ಬರೋದೇ ಇಲ್ಲ. ಬಂದ್ರೆ ಗೊತ್ತಾಗುತ್ತೆ. ಬಂದ್ರೆ ಗೊತ್ತಾಗ್ತಿತ್ತು, ನಮ್ಮ ಸಮಾಚಾರ ನೋಡಿದ್ರೆ ಗೊತ್ತಾಗ್ತಿತ್ತು. ಅವರು ಈ ಕಡೆ ಮುಖ ಹಾಕಲ್ಲ, ನಾವು ಏನ್ ಮಾಡ್ಬೇಕು, ಮುಖನೇ ಹಾಕಲ್ಲ. ಎಲ್ಲ ಹೇಳಿ ಎಲ್ಲ ಮಾಡಾಯ್ತು, ಎಂತ ಮಾಡಿದ್ರು ಅವ್ರು ಮಾಡಲ್ಲ. ಅಯ್ಯೋ ನಮ್ಗೆ ಕಷ್ಟ, ಯಾರಸ್ ಕೊಡಿ ಹೇಳುದು, ಭಾರಿ ಕಷ್ಟ. ಶಾಲಾ ಮಕ್ಕಳು ಹೋಗಿ ನೋಡಿದ್ರೆ ಬೆಳಿಗ್ಗೆ ಹಾಕಿದ ಡ್ರೆಸ್ ಸಾಯಂಕಾಲ ತೊಳಿದೇನೆ ಮಾಡಂಗಿಲ್ಲ, ಅಷ್ಟು ಹುಡ್ಕೊಂಡು ಹೋಗ್ತಾವು. ದಿನ ಇದ್ರಲ್ಲೇ ತಿರುಗ್ಬೇಕು, ಸಾಯಂಕಾಲ ಬಟ್ಟೆ ನೋಡಂಗೆ ಇರಲ್ಲ, ಮತ್ತೆ ಒಗದಾಕೆ ಮಾಡಿಸಿ ಬೇರೆ 5 ಕಿಲೋಮೀಟರ್ ನಡಿಕೊಂಡು 5-6 ಕಿಲೋಮೀಟರ್ ನಡೆಸಿರ್ತದೆ ಇಲ್ಲಿ ಮನೆ ಒಂದು ಅಲ್ಲಿ ರೋಡಿಗೆ, ಮೈನ್ ರೋಡಿಗೆ. ದಿನ ನಡಿಬೇಕು, ಬೆಳಿಗ್ಗೆ ಸಾಯಂಕಾಲ ನಡಿಬೇಕು, ಅಷ್ಟು ಕಷ್ಟ. ನಿಮ್ಮ ಹೆಸರು? ಅಣ್ಣಪ್ಪ ಅಂತೇಳಿ. ಜನರ ಹತ್ರ ನಾನು ಕಳಸ ಜನತೆಗೆ ಒಂದು ಮನವಿ, ನೀವು ಯಾವುದೋ ಒಂದು ವಿಡಿಯೋಗಳನ್ನು ಶೇರ್ ಮಾಡ್ತೀರಾ, ರೀಲ್ಸ್ ಮಾಡ್ತೀರಾ, ಒಳ್ಳೆ ಕೆಲಸನೇ ಮಾಡಬಾರ್ದು ಅಂತ ನಾವು ಯಾವುದೇ ಕಾರಣಕ್ಕೂ ಅಬ್ಜೆಕ್ಷನ್ ಹಾಕಲ್ಲ. ಬಟ್ ನಮ್ಮ ಊರಿನ ಕಳಸ ತಾಲೂಕಿನ ಹಳ್ಳಿ ಭಾಗದ ಜನರ ಸಮಸ್ಯೆಗಳು ಯಾವ ಥರ ಇದೆ, ಇದನ್ನು ನೀವು ಒಂದು ವಿಡಿಯೋಗಳನ್ನು ನೋಡ್ಕೊಂಡಾದರೂ ನೀವು ಅದನ್ನು ಶೇರ್ ಮಾಡಿ, ಅಧಿಕಾರಿಗಳು ಮುಟ್ಟೋ ಥರ ಮಾಡಿ. ಯಾಕೆ ಮಾಡ್ತಾ ಇಲ್ಲ ನೀವು? ಕೆಲವೊಂದು ಹಳ್ಳಿ ಭಾಗದ ಜನರ ಸಮಸ್ಯೆ ಯಾರಿಗೂ ಗೊತ್ತಾಗೋದಿಲ್ಲ. ಯಾರೋ ಹೊರ ಜಿಲ್ಲೆಗಳಿಂದ ನಮಗೆ ಕರೆ ಮಾಡಿ ಹೇಳ್ತಾರೆ. ಆದರೆ ನಮ್ಮ ಊರಲ್ಲಿ ಇದ್ಕೊಂಡು ಜನ ನಮ್ಮನ್ನು ಬೆಳೆಸಬೇಕು ಅಂತ ನಾವು ಕೇಳ್ತಾ ಇಲ್ಲ. ಬಟ್ ಊರಿನ ಸಮಸ್ಯೆಗಳನ್ನು ಅಧಿಕಾರಿಗಳಿಗೆ ಮುಟ್ಟೋ ಕೆಲಸ ನಾವೆಲ್ಲರೂ ಸೇರಿ ಮಾಡೋಣ ಅಂತ ನಾನು ಈ ವಿಡಿಯೋ ಮುಖಾಂತರ ನಾನು ಕೇಳ್ತಿದ್ದೀನಿ. ಯಾಕೆ ನೋಡ್ಬೋದು ನೀವು, ನೋಡಿ ಇಲ್ಲಿ ಚರಂಡಿ ಏನಿದೆ, ಚರಂಡಿ ಎಲ್ಲಿದೆ, ಜರಿತಾನೇ ಇದೆ. ಅದು ಬಿಡಿ, ನನ್ನ ಹಿಂಭಾಗದಲ್ಲಿ ನಾವು ನೋಡಿ ನಮ್ಮ ಡ್ರೆಸ್ ಎಲ್ಲ ನೋಡೋಕ್ಕೆ ಆಗಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಹಳ್ಳಿ ಭಾಗಕ್ಕೆ ಬಂದು ಯಾರೂ ಬರಲ್ಲ. ಈ ಹಳ್ಳಿ ಭಾಗಕ್ಕೆ ಯಾವನೊಬ್ಬಾದರೂ ಅಧಿಕಾರಿಗಳು ಒಳ್ಳೆ ಇದೆ ಈ ಥರ ಕೆಸರು ರಸ್ತೆಗೆ ಬಂದಿದ್ದಾರೆ ಅಂತ ತೋರಿಸಿ ನೋಡೋಣ. ಯಾರಾದರೂ ಒಬ್ಬರು ತೋರಿಸಿ. ಅವ್ರು ಬಂದರೆ ಅಲ್ಲಿ ಅಂಗನವಾಡಿ ಹತ್ರ ಇರ್ತಾರೆ, ಅಲ್ಲಿಗೆ ಜನ ಕರೆಸ್ತಾರೆ. ಬಟ್ ಇಂಥ ಜಾಗಕ್ಕೆ ಬರಬೇಕು, ಅಲ್ಲಿ ವಾಸ್ತಸ್ಥಿತಿ ಗೊತ್ತಾಗೋದೇ ಇಂಥದ್ದೆಲ್ಲ ರಸ್ತೆ ನೋಡಿ. ಇಲ್ಲಿ ಮತ್ತೊಂದು ವಿಷಯ ಅಂತ ಹೇಳಿದರೆ, ಇಲ್ಲಿ ಈ ಕಾರಗದ್ದೆ ಭಾಗದಲ್ಲಿ ಇರೋದೇ ಗಿರಿಜನ ಕುಟುಂಬದವರು. ಅವ್ರಿಗೆ ಯಾವ ಸವಲತ್ತು ಕೂಡ ಗೌರ್ಮೆಂಟಿಂದ ಯಾವ ಸವಲತ್ತು ಆಗಿಲ್ಲ. ರಸ್ತೆ ಇಲ್ಲ, ನೀರುಗಳು ಬಿಡಿ ಅವರೇ ಮಾಡ್ಕೊಂಡಿರೋದು. ಅದೇನೋ ಒಂದು ಯೋಜನೆ ಇದೆ ಅಂತ ಇದೆಯಾ, ಎಲ್ಲ ಕಡೆ ಮಾಡ್ಕೊಂಡಿದ್ದಾರೆ. ರಸ್ತೆ ಬದಿಯಲ್ಲೆಲ್ಲ ಪೈಪ್ ಹಾಕೊಂಡು ಮಾಡ್ಕೊಂಡಿದ್ದಾರೆ. ಒಂದು ನಲ್ಲಿಯಲ್ಲಿ ಆದರೂ ನೀರು ಬರುತ್ತಾ? ಅದೂ ಇಲ್ಲ. ಈ ಭಾಗದಲ್ಲೂ ಮಾಡಿದ್ದಾರೆ, ಸುಮ್ಮನೆ ಹೆಸರಿಗೆ ಒಂದು ಕಾಟಾಚಾರಕ್ಕೆ ಮಾಡಿದ್ದಾರೆ, ದುಡ್ಡು ತಿನ್ಕೊಂಡು ಹೋಗಿದ್ದಾರೆ. ಇದು ವಾಸ್ತಸ್ಥಿತಿ. ದಯವಿಟ್ಟು ನಾವು ಕೇಳೋದಿಷ್ಟೇ, ನಿಮ್ಮ ಹತ್ರ ನಾವು ಏನು ಹಣಕ್ಕೆ ಬೇಡಿಕೆ ಇಡೋದಿಲ್ಲ, ಅಲ್ಲ ನಮ್ಮನ್ನು ಬೆಳೆಸಿ ನಾವೊಂದು ಎಲ್ಲ ಕೆಲಸ ಮಾಡ್ತಾಯಿದ್ದೀವಿ ಅಂತ ನಮ್ಮ ಹೆಸರು ಮಾಡಬೇಕಂತೇನಿಲ್ಲ. ಬಟ್ ಈ ಜನರ ಸಮಸ್ಯೆಗಳನ್ನುಂಟಲ್ಲ, ನೀವು ಅಧಿಕಾರಿಗಳಿಗೆ ನಿಮ್ಮ ಕೈಯಿಂದನೂ ಸ್ವಲ್ಪ ಕೈ ಜೋಡಿಸಿ ಈ ವಿಡಿಯೋಗಳನ್ನು ಶೇರ್ ಮಾಡಿ, ಅಷ್ಟೇ ನಾವು ಕೇಳ್ತಿರೋದು. ಈಗ ನಾನು ಏರಡಿಕೆ ಗ್ರಾಮ ಅಂದರೆ ಏರಡಿಕೆ ಮೈನ್ ಪಾಯಿಂಟಲ್ಲಿ ಇದ್ದೀನಿ. ಇಲ್ಲಿ ನಮ್ಮ ಕ್ಲಾಸಿಕ್ ಎಸ್ಟೇಟ್ ಮ್ಯಾನೇಜರು ಮತ್ತು ರೈಟ್ರುಗಳು ಕೂಡ ಅವರ ಕಡೆಯಿಂದನೂ ಕೂಡ ಕೆಲಸಕ್ಕೆ ಜನ ಇವ್ರ ಜೊತೆ ಸೇರ್ಕೊಂಡಿದ್ದಾರೆ, ಅಂದರೆ ಗ್ರಾಮ ಜನರ ಜೊತೆ. ಅದನ್ನು ನೀವು ನನ್ನ ಬಲಭಾಗದಲ್ಲಿ ಕೂಡ ನೋಡ್ಬೋದು ಯಾವ ಥರ ಕೆಲಸ ಮಾಡ್ತಿದ್ದಾರೆ. ಯಾಕಂದರೆ ಇಲ್ಲಿ ತುಂಬ ಹೊಂಡ ಬಿದ್ದಿತ್ತು, ಇಲ್ಲಿಂದ ಯಾವುದೇ ವೆಹಿಕಲ್ ಕೂಡ ಹೋಗ್ತಾ ಇಲ್ಲ. ಬಟ್ ಆ ಸಂದರ್ಭದಲ್ಲೂ ಎಸ್ಟೇಟ್ ಅವರು ಕೂಡ ಸ್ವಲ್ಪ ಕೈ ಜೋಡಿಸಿದ್ದಾರೆ ಇವರಿಗೆ, ಗ್ರಾಮ ಜನರ ಜೊತೆ. ನಾನು ನಿಮ್ಗೆ ನೋಡ್ತಾ ಇದ್ದೀನಿ ನೋಡಿ, ಇಲ್ಲಿಗೆ ಸಾಧಾರಣ ಒಂದು 5-6 ಲೋಡ್ ಆಯ್ತು ನಾನು ಇದ್ದಲ್ಲಿಗೆ. ಟ್ರ್ಯಾಕ್ಟರ್ಗಳಲ್ಲಿ ತಂದು ಹಾಕ್ತಾನೆ ಇದ್ದಾರೆ, ಆದರೂ ಗುಂಡಿ ಮುಚ್ಚಿದ್ರೂ ಹೊಂಡ ಬೀಳೋದು ಪರಿಸ್ಥಿತಿ ಅದೇ ಥರ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟವರು ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಗ್ರಾಮದ ಜನರ ಸಮಸ್ಯೆಗಳನ್ನು ಕೇಳ್ಕೊಳ್ಳಿ, ಮತ್ತು ಈ ರಸ್ತೆ ಬಗ್ಗೆನೂ ಸ್ವಲ್ಪ ಕೇಳ್ಕೊಳ್ಳಿ. ದಯವಿಟ್ಟು ನೀವು ಕೆಳಗಡೆ ಒಳ್ಳೆ ಮಾರ್ಗದಲ್ಲಿ ನಿಂತ್ಕೊಂಡು ಬಂದು ಜನರ ಹತ್ರ ಮಾಹಿತಿ ತಗೊಳ್ಳೋದಲ್ಲ, ಬಟ್ ಈ ಜಾಗಕ್ಕೆ ಬಂದು ಆ ಗ್ರಾಮದ ಸಮಸ್ಯೆಗಳನ್ನು ಬಗೆಹರಿಸಿ. ನೀವು ಅದೇ ಬಿಟ್ಕೊಂಡು ಪಾಪ ಅವರೇ ಸ್ವಂತ ಅವ್ರಿಗೆ ಒಂದು 2 ದಿನ ಕೂಲಿ ಕೆಲಸ ಮಾಡಿಕೊಂಡು ಈ ರಸ್ತೆಗೆ ತಂದು ಹಾಕ್ತಾ ಇದ್ದಾರೆ. ಅದನ್ನು ಮಾಡಕ್ಕೆ ಹೋಗಬೇಡಿ ದಯವಿಟ್ಟು. ಕ್ಯಾಮರಾಮ್ಯಾನ್ ಭರತ್, ಗಣೇಶ್, ನ್ಯೂಸ್ ಕರ್ನಾಟಕ, ಕಳಸ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.